ಧಾರವಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಶಾಸಕ ವಿನಯ್ ಕುಲಕರ್ಣಿ ಅವರು. ಧಾರವಾಡಕ್ಕೆ ಬರ್ತಾ ಇದ್ದಂತೆ ದೇವರ ದರ್ಶನವನ್ನ ಪಡ್ಕೊಂಡಿದ್ದಾರೆ ಶಾಸಕರು. ಶಾಸಕ ವಿನಯ್ ಕುಲಕರ್ಣಿ ಅವರು ಧಾರವಾಡಕ್ಕೆ ಎಂಟ್ರಿಯನ್ನ ಕೊಟ್ಟಂತೆ ದೇವರ ದರ್ಶನವನ್ನ ಪಡ್ಕೊಂಡು ಆಮೇಲೆ ಪತ್ನಿ ಮಕ್ಕಳ ಸಮೇತ ಮುರುಘಾ ಮಠದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಸುದೀರ್ಘ 6 ವರ್ಷಗಳ ಬಳಿಕ ಧಾರವಾಡಕ್ಕೆ ವಿನಯ್ ಪ್ರವೇಶ ಮಾಡಿರೋದು. ರಕ್ಷಾ ಬಂಧನದ ಹಿನ್ನೆಲೆ ರಾಖಿಯನ್ನ ಕಟ್ಟಿದ್ದಾರೆ ಮಹಿಳೆಯರು. ಮುರುಘಾ ಮಠದ ಆವರಣದಲ್ಲಿ ರಾಖಿ ಕಟ್ಟಿದ್ದಾರೆ ಮಹಿಳೆಯರು. ಅಂತೂ ಇಂತೂ ಕೊನೆಗೂ ಕೂಡ 6 ವರ್ಷಗಳ ನಂತರ ಧಾರವಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಶಾಸಕ ವಿನಯ್ ಕುಲಕರ್ಣಿ. ಪತ್ನಿ ಹಾಗೆ ಮಕ್ಕಳ ಸಮೇತ ಮುರುಘಾ ಮಠದಲ್ಲಿ ಪೂಜೆ ಆದ ನಂತರದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಈ ಸಂದರ್ಭ ಇವತ್ತು ರಕ್ಷಾ ಬಂಧನ, ಹಾಗಾಗಿ ಅಲ್ಲಿ ನೆರೆದಿದ್ದಂಥ ಮಹಿಳೆಯರು ಸಹೋದರತ್ವ ಅನ್ನುವಂಥ ಭಾವನೆಯಿಂದ ರಾಖಿ ಕಟ್ಟುವಂಥ ಮೂಲಕ ಅವ್ರನ್ನ ಸ್ವಾಗತವನ್ನ ಮಾಡಿಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಹಿಳೆಯರು ರಾಖಿಯನ್ನ ಕಟ್ಟುವಂಥ ಮೂಲಕ ಅವ್ರನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಮುರುಘಾ ಮಠದಲ್ಲಿ ಪೂಜೆಯನ್ನ ಸಲ್ಲಿಸಿ ಪತ್ನಿ ಹಾಗೆ ಮಕ್ಕಳೊಂದಿಗೆ 6 ವರ್ಷಗಳ ಬಳಿಕ ಎಂಟ್ರಿ ಕೊಟ್ಟಿದ್ದಾರೆ ಧಾರವಾಡಕ್ಕೆ ಶಾಸಕ ವಿನಯ್ ಕುಲಕರ್ಣಿ. ಎಸ್ಸಿನಿದೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಧಾರವಾಡ ಪ್ರತಿನಿಧಿ ಸಂತೋಷ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ 6 ವರ್ಷಗಳ ನಂತರ ಶಾಸಕರು ಇವತ್ತು ಧಾರವಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ? ಹೌದು ಶಿವಕುಮಾರ್, ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಏನು ಜೈಲು ಪಾಲಾಗಿರುವಂತಹ ಶಾಸಕರು 5 ವರ್ಷ ಬಳಿಕ ಧಾರವಾಡಕ್ಕೆ ಜಿಲ್ಲಾ ಪ್ರವೇಶ ಎಂಟ್ರಿ ಆಗಿದ್ದಾರೆ. ಮೊದಲಿಗೆ ಸೌದತ್ತಿ ಯಲ್ಲಮ್ಮನ ದರ್ಶನವನ್ನು ಪಡೆದು ಅಲ್ಲಿಂದ ನೇರವಾಗಿ ಧಾರವಾಡದ ಪ್ರಸಿದ್ಧ ಮುರುಘಾ ಮಠಕ್ಕೆ ಶಾಸಕ ವಿನಯ್ ಕುಲಕರ್ಣಿ ಅವರು ಬಂದಿದ್ರು. ಅವರ ಬೆಂಬಲಿಗರು ಅವರು ನೋಡುತ್ತಲೇ ಖುಷಿಯಿಂದ ಏನು ಘೋಷಣೆಗಳನ್ನು ಕೂಗಿದ್ರು. ಹಾಗೂ ಏನು ಮಹಿಳಾ ಅಭಿಮಾನಿಗಳು ಕೂಡ ಇಂದು ರಕ್ಷಾ ಬಂಧನ ಹಬ್ಬ ಇರೋದ್ರಿಂದ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಏನು ರಾಖಿ ಕಟ್ಟುವ ಮೂಲಕ ಒಂದು ಸ್ವಾಗತ ಕೋರಿದ್ರು. ಏನು ಒಂದು ಸಂಭ್ರಮದ ವಾತಾವರಣವೇ ಮೂಡಿದೆ ಅಂತ ಹೇಳ್ಬೋದು. ಹಾಗೂ ಮುರುಘಾ ಮಠ ಮಹಾಶಿವಗೆ ಹಾಗೂ ಮೃತ್ಯುಂಜಯ ಗದ್ದಿಗೆ ಕೂಡ ಪೂಜೆಯನ್ನು ಸಲ್ಲಿಸಿದ್ದಾರೆ ಶಾಸಕ ವಿನಯ್ ಕುಲಕರ್ಣಿ ಅವರು. ಅವರಿಗೆ ಧರ್ಮಪತ್ನಿ ಶಿವಲೀಲಾ ಕುಲಕರ್ಣಿ ಹಾಗೂ ಮಕ್ಕಳಾದ ವೈಶಾಲಿ, ದೀಪಾಲಿ ಹಾಗೂ ಹೇಮಂತ್ ಕೂಡ ಅವರಿಗೆ ಒಂದು ಸಾಥ್ ನೀಡಿದ್ರು. ಏನು ಒಂದು ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರು ಹಾಗೂ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಏನು ಒಂದು ಹಬ್ಬದ ವಾತಾವರಣವೇ ಮೂಡಿದೆ ಎಂದು ಹೇಳ್ಬೋದು ಶಿವಕುಮಾರ್. ಡೀಟೇಲ್ಸ್ಗಾಗಿ